ಮಾರ್ನಿಂಗ್ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ಹ್ಯಾಪಿ 80th ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ. 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡದಲ್ಲೇ ಮಾತಾಡ್ತೀನಿ. ಓಕೆ, ಮಕ್ಕಳಿಗೂ ಎಲ್ಲ ಅರ್ಥ ಆಗುತ್ತೆ, ಎಲ್ಲರಿಗೂ ಅರ್ಥ ಆಗುತ್ತೆ. ಇವಾಗ ಮಕ್ಕಳಿಗೂ ಏನು ಇಂಗ್ಲಿಷ್ ಅಲ್ಲೇ ಮಾತಾಡ್ತಾರೆ ಅರ್ಥ ಆಗುತ್ತೆ, ಬಟ್ ಕನ್ನಡದಲ್ಲೇ ಮಾತಾಡ್ತೀನಿ. ಬಿಕಾಸ್ ನನಗೆ ಇವಾಗ ಏನ್ ಅನಿಸ್ತಾ ಇದೆ ಅದನ್ನ ಕನ್ನಡದಲ್ಲಿ ಹೇಳಿದ್ರೆ ಅದು ಸೂಕ್ತವಾಗಿರುತ್ತೆ. ಓಕೆ ಮಕ್ಕಳ, 80ನೇ ಸ್ವಾತಂತ್ರ್ಯೋತ್ಸವವನ್ನ ನಾವು ಮಾಡ್ತಾ ಇದ್ದೀವಿ. 79 ವರ್ಷಗಳ ಸ್ವಾತಂತ್ರ್ಯ. 79 ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು. ಸ್ವಾತಂತ್ರ್ಯಕ್ಕೋಸ್ಕರ ಎಷ್ಟೋ ಜನ ಬಲಿದಾನ ಮಾಡಿದ್ದಾರೆ. ಎಷ್ಟು ಜನ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಾಣ ಬಿಟ್ಟಿದ್ದಾರೆ ಗೊತ್ತಾ? ಎಷ್ಟು ಜನ? ನಮ್ಮ ಸ್ವಾತಂತ್ರ್ಯಕ್ಕೆ ಕಾರಣ ಯಾರು? ಸ್ವಾತಂತ್ರ್ಯ ಯಾರಿಂದ ಬಂದದ್ದು? ಬೇಕಾದಷ್ಟು ಜನ, 6.5 ಲಕ್ಷ ಜನ ಪ್ರಾಣ ಬಿಟ್ಟಿರೋದು. 6.5 lakh people have died fighting for the freedom of our country. ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ, ನಮ್ಮ ದೇಶವನ್ನು ಬ್ರಿಟಿಷರಿಂದ ಮುಕ್ತಗೊಳಿಸಬೇಕು ಅಂತ ಹೋರಾಟ ಮಾಡುವಾಗ ಬ್ರಿಟಿಷರ ಗುಂಡಿಗೆ, ಬ್ರಿಟಿಷರ ಹೊಡೆತಕ್ಕೆ, ವೈರಿಗಳ ಹೊಡೆತಕ್ಕೆ ಸಿಕ್ಕಿ ಸತ್ತಿರುವಂತವರು, ಕೆಲವರು ವಿರುದ್ಧವಾಗಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋಗ್ತಿದ್ದಾರೆ ಅಂತ ಅವರನ್ನ ಗಲ್ಲಿಗೇರಿಸಿರೋದು, ಜೈಲಲ್ಲಿ ಸತ್ತಿರುವಂತವರು 6.5 ಲಕ್ಷ ಜನ. 6.5 lakh people. ಇವತ್ತು ನಾವು ಸ್ವಾತಂತ್ರ್ಯ ದಿನಾಚರಣೆ ಅಂತ ಮಾಡಿಕೊಂಡು ಸ್ವಾತಂತ್ರ್ಯವನ್ನ ಸೆಲೆಬ್ರೇಟ್ ಮಾಡ್ತೀವಿ. ವಿ ಸೆಲೆಬ್ರೇಟ್ ಅವರ್ ಫ್ರೀಡಮ್. ನಮಗೆ ಫ್ರೀಡಮ್ ಇಲ್ಲ ಅಂತಂದ್ರೆ ಎಷ್ಟು ಕಷ್ಟ ಆಗುತ್ತಲ್ವಾ? ನಮ್ಮನ್ನ ಕೂಡಾಕ್ಬಿಟ್ರೆ ಎಷ್ಟು ಕಷ್ಟ ಆಗುತ್ತೆ? ನಮ್ಮನ್ನ ಮನೆಯಿಂದ ಹೊರಗಡೆ ಹೋಗಕ್ಕೆ ಬಿಟ್ಟಿಲ್ಲ ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ? ನಾವು ಊಟ ಮಾಡೋದು ಎಲ್ಲದನ್ನ ರೆಸ್ಟ್ರಿಕ್ಟ್ ಮಾಡಿದ್ರೆ ಎಷ್ಟು ಕಷ್ಟ ಆಗುತ್ತೆ? ಇಡೀ ದೇಶ ಆ ರೀತಿ ದಾಸ್ಯದಲ್ಲಿ ಇದ್ದಂತ ಕಾಲ ಅದು. ಅದೇ ರೀತಿ ಸುಮಾರು 1000 ವರ್ಷಗಳಷ್ಟು ಭಾರತವನ್ನ ಒಂದೊಂಥರ ಸುಭಿಕ್ಷವಾದ ದೇಶ ಭಾರತ. ಪ್ರಪಂಚದಲ್ಲೇ ಒಂಥರ ಎಲ್ಲದಕ್ಕಿಂತ ಸಮೃದ್ಧವಾದ ದೇಶವಾಗಿದ್ದಂತ ಭಾರತವನ್ನ ಕಿತ್ತು ತಿನ್ನಬೇಕು ಅಂತ 1000 ವರ್ಷಗಳಷ್ಟು ಪ್ರಯತ್ನ ಪಟ್ಟರು. ಆ 1000 ವರ್ಷಗಳಲ್ಲಿ ಕೊನೆ 200 ವರ್ಷಗಳ ದಾಸ್ಯ ಇದೆಯಲ್ಲ, ಬ್ರಿಟಿಷರು ನಮ್ಮನ್ನ ಆಳಿದ್ದು, ಕಿತ್ತು ತಿಂದ್ರು, ನಮ್ಮನ್ನ ಬಡತನಕ್ಕೆ ತಳ್ಳಿಬಿಟ್ರು. ಆದ್ರೆ 47ನೇ ಇಸ್ವಿನಲ್ಲಿ 1940 ಸ್ವೀಟ್ಸ್ ತಿಂದು ಡ್ಯಾನ್ಸ್ ಮಾಡಿ ಸೆಲೆಬ್ರೇಷನ್ ಮಾಡಿ ಮುಗಿಸ್ಬಿಟ್ರೆ ಆಗೋಯ್ತಾ ನಮ್ಮ ಕೆಲಸ? ಸಾಲದು ಮಕ್ಕಳ. ದೇಶಕ್ಕಾಗಿ ಪ್ರಾಣ ಬಿಡುವಂತ ಅವಶ್ಯಕತೆ ಇವತ್ತಿಲ್ಲ. ವಿರೋಧಕ್ಕೋಸ್ಕರ ಪ್ರಾಣ ಬಿಡುವ ಅವಶ್ಯಕತೆ ಇಲ್ಲ ಅಲ್ವಾ? ಇವತ್ತಿಗೂ ನಮ್ಮನ್ನ ಕಾಪಾಡೋದಕ್ಕೋಸ್ಕರ ಗಡಿನಲ್ಲಿ ಬಾರ್ಡರ್ಸ್ ಸೈನಿಕರು ನಮ್ಮನ್ನ ಕಾಯ್ತಾರೆ. ನಮ್ಮ ದೇಶದ ಒಳಗಡೆ ಇರುವಂತಹ ಶತ್ರುಗಳಿಂದ ನಮ್ಮನ್ನ ಕಾಪಾಡೋದಕ್ಕೆ ಡಿಫೆನ್ಸ್ ಫೋರ್ಸಸ್, ಪೊಲೀಸ್ನವರಾಗ್ಬೋದು, ಬೇರೆ 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 ಸೆಕ್ಯೂರಿಟಿ ಫೋರ್ಸಸ್ ದೇಶದ ಒಳಗೂ ಹೊರಗೂ ನಮಗೋಸ್ಕರ ಪ್ರಾಣ ಬಿಡ್ತಾ ಇದ್ದಾರೆ ಇವತ್ತಿಗೂ. ನಾನು ಓದ್ತೀನಿ, ಚೆನ್ನಾಗಿ ಓದಿ ವಿದ್ಯಾಭ್ಯಾಸ ಪಡ್ಕೊಂಡು ಒಳ್ಳೆ ಉದ್ಯೋಗ ಮಾಡಿ ನನ್ನ ಜೀವನ ನಾನು ಕಟ್ಕೊಳ್ತೀನಿ, ನಾನ್ ಚೆನ್ನಾಗಿರ್ಬೇಕು, ನಾನು 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 ಅನ್ನೋದನ್ನ ಬಿಟ್ರೆ ಮಾತ್ರ ನಮ್ಮ ದೇಶಕ್ಕೆ ಒಳ್ಳೇದಾಗುತ್ತೆ ಅಲ್ವಾ? ನಾವು ವಿ ಹ್ಯಾವ್ ಟು ಬಿಕಮ್ ಸ್ಟ್ರಾಂಗ್ ಅಂಡ್ ಪವರ್ಫುಲ್. ಸ್ಟ್ರಾಂಗ್ ಅಂಡ್ ಪವರ್ಫುಲ್ ಹೆಂಗಾಗೋದು? ಸ್ಟ್ರಾಂಗ್ ಆಗೋದಕ್ಕೆ ನಾವೇ ಕೆಲಸ ಮಾಡಬೇಕು. ವಿ ಶುಡ್ ವರ್ಕ್. ನಾವು ಕೆಲಸ ಮಾಡಿದ್ರೆ ಸ್ಟ್ರಾಂಗ್ ಆಗ್ತೀವಿ, ಪವರ್ಫುಲ್ ಆಗೋದಿಲ್ಲ. ಪವರ್ಫುಲ್ ಆಗೋದು ಹೇಗೆ? ಯು ಕ್ಯಾನ್ ಬಿಕಮ್ ಸ್ಟ್ರಾಂಗ್ ಬೈ ವರ್ಕಿಂಗ್. ನೀವು ತುಂಬಾ ಫಿಸಿಕಲಿ ಎಲ್ಲರೂ ದಿನ ಎಕ್ಸರ್ಸೈಸ್ ಮಾಡ್ತೀರಾ ಅಲ್ವಾ? ದಿನ ಎಕ್ಸರ್ಸೈಸ್ ಮಾಡ್ತೀರಾ, ಯೋಗ ಮಾಡ್ತೀರಾ, ಆಟ ಆಡ್ತೀರಾ, ಇದೆಲ್ಲ ಮಾಡ್ಕೊಂಡು ಸ್ಟ್ರಾಂಗ್ ಆಗ್ತೀರಾ. ಓದೋದ್ರಿಂದ ಸ್ಟ್ರಾಂಗ್ ಆಗ್ತೀರಾ. ಓದ್ಬೇಕು, ಚೆನ್ನಾಗಿ ಓದ್ಬೇಕು. ಓದಿ 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 ಜ್ಞಾನ ಹೆಚ್ಚು ಮಾಡ್ಕೊಳ್ಬೇಕು, ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ಬೇಕು, ಲೀಡರ್ಶಿಪ್ ಡೆವಲಪ್ ಮಾಡ್ಕೊಳ್ಬೇಕು, ಉದ್ಯಮಿಕತೆ, ಆಂಟರ್ಪ್ರಿನರ್ಶಿಪ್, ಬಿಸ್ನೆಸ್ ಗಳನ್ನ ಕಟ್ಟುವಷ್ಟು ಶಕ್ತಿ ಬೆಳೆಸ್ಕೊಳ್ಬೇಕು. ಸ್ಟ್ರಾಂಗ್ ಆಗ್ತೀರಾ. ನಿಮ್ಮ ಜೀವನ ಕಟ್ಕೊಳ್ಳಕ್ಕೆ ಬೇಕಾಗಿರುವಂತಹ ಶಕ್ತಿ ಬರುತ್ತೆ. ಪವರ್ ಅಂತಂದ್ರೆ ಏನು? ವಾಟ್ ಈಸ್ ಬೀಯಿಂಗ್ ಪವರ್ಫುಲ್? ಪವರ್ಫುಲ್ ಆಗೋದು ಹೇಗೆ? ನೀವು ಇದೆಲ್ಲ ಮಾಡೋದ್ರಿಂದ ಸ್ಟ್ರಾಂಗ್ ಆದ್ರೆ ಪವರ್ಫುಲ್ ಆಗಬೇಕು ಅಂತಂದ್ರೆ ಮಕ್ಕಳ ಒಂದೇ ದಾರಿ. ದೇರ್ ಇಸ್ ಒನ್ ವೇ ಟು ಬಿಕಮ್ ಪವರ್ಫುಲ್. ನೀವೆಲ್ಲರೂ ಪವರ್ಫುಲ್ ಆಗ್ಬೇಕಾ? ಪವರ್ಫುಲ್ ಆಗ್ಬೇಕಾ ಬೇಡವಾ? ಕೊಡ್ಬೇಕು. ಯು ವಾಂಟ್ ಟು ಬಿಕಮ್ ಪವರ್ಫುಲ್? ಪವರ್ಫುಲ್ ಆಗೋದಕ್ಕಿಂತ ಮುಂಚೆ ಯು ಹ್ಯಾವ್ ಟು ವರ್ಕ್ ಟು ಬಿಕಮ್ ಸ್ಟ್ರಾಂಗ್. ಸ್ಟ್ರಾಂಗ್ ಆದ್ಮೇಲೆ ಪವರ್ಫುಲ್ ಆಗಬೇಕು ಅಂತಂದ್ರೆ ದ ಓನ್ಲಿ ವೇ ಟು ಡೂ ದಟ್, ದ ಓನ್ಲಿ ವೇ ಟು ಬಿಕಮ್ ಪವರ್ಫುಲ್ ಇಸ್ ಟು ಸರ್ವ್. ಸೇವೆ ಮಾಡೋದ್ರಿಂದ ಮಾತ್ರ ನಾವು ಶಕ್ತಿಶಾಲಿಗಳು, ಪವರ್ಫುಲ್ ಆಗೋದಕ್ಕೆ ಸಾಧ್ಯ. ನಾವು ಶಕ್ತಿಯುತವಾಗಿ ಬೆಳಿಬಹುದು. ಆದ್ರೆ ನಮಗೆ ಪವರ್ ಸಿಗಬೇಕು ಅಂತಂದ್ರೆ ವಿ ಹ್ಯಾವ್ ಟು ಬಿಕಮ್ ಸರ್ವೆಂಟ್ಸ್. ವಿ ಹ್ಯಾವ್ ಟು ಸರ್ವ್ ದ ನೇಷನ್. ವಿ ಹ್ಯಾವ್ ಟು ಸರ್ವ್ ಅವರ್ ಕಮ್ಯುನಿಟಿ. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ, ನಮ್ಮ ಸುತ್ತಮುತ್ತಲಿನ ಸಮಾಜವನ್ನ ನಾವು ಸೇವೆ ಮಾಡಬೇಕು. ಎಲ್ಲಿಂದ ಶುರು ಮಾಡಬೇಕು? ಸೇವೆ ಮಾಡೋದನ್ನ ಎಲ್ಲಿಂದ ಶುರು ಮಾಡಬೇಕು ಮಕ್ಕಳ? ಮನೆಯಿಂದ. ಮನೆಯಲ್ಲಿ ಸೇವೆ ಮಾಡೋದಕ್ಕೆ ಯಾರಿದ್ದಾರೆ? ನಾವ್ ಯಾರಿಗೆ ಸೇವೆ ಮಾಡಬಹುದು? ಮನೆಯಲ್ಲಿ ಅಪ್ಪ ಅಮ್ಮ ಇದ್ದಾರೆ, ಅಜ್ಜಿ ತಾತ ಇದ್ದಾರೆ, ಎಲ್ಲ ಮನೆಯಲ್ಲಿರುವಂತಹ ಹಿರಿಯರಿಗೆಲ್ಲ ಸೇವೆ ಮಾಡಬೇಕು. ಸಮಾಜದಲ್ಲಿ ನಮಗೆ ಶಕ್ತಿ ಇಲ್ಲದೆ ಇರುವಂತವ್ರು ಇರ್ತಾರೆ, ಅವ್ರಿಗೆ ಸೇವೆ ಮಾಡಬೇಕು.
ಯಾರಿಗೆ ಅವಕಾಶಗಳಿಲ್ಲ ಅವ್ರಿಗೆ ಸೇವೆ ಮಾಡಬೇಕು. ಸರ್ವಿಸ್ ಮೇಕ್ಸ್ ಯು ಪವರ್ಫುಲ್. ಬೇರೆಯವ್ರಿಗೋಸ್ಕರ ಅಂತ ನೀವ್ ಏನ್ ಮಾಡ್ತಿರಲ್ಲ, ಅವಾಗ ದೇವರು ನಿಮಗೆ ಶಕ್ತಿ ಕೊಡ್ತಾರೆ. ದೇವರು ಕೊಡುವಂತ ಶಕ್ತಿಯಿಂದ ಪವರ್ಫುಲ್ ಆಗೋದು, ಮನುಷ್ಯ ಬೆಳೆಸ್ಕೊಳ್ಳುವಂತ ಶಕ್ತಿಯಿಂದ ಸ್ಟ್ರಾಂಗ್ ಆಗಬಹುದು. ಸೊ ಎರಡು ಬೇಕು. ನಾವು ಪ್ರತಿನಿತ್ಯ ಎವ್ರಿ ಡೇ ವಿ ಹ್ಯಾವ್ ಟು ವರ್ಕ್ ಟು ಬಿಕಮ್ ಸ್ಟ್ರಾಂಗ್, ವರ್ಕ್ ಹಾರ್ಡ್, ತಿಳುವಳಿಕೆಯಿಂದ, ನಮ್ಮ ಲೀಡರ್ಶಿಪ್ ಇಂದ. ಆದ್ರೆ ಪವರ್ಫುಲ್ ಆಗ್ಬೇಕು ಅಂತಂದ್ರೆ ಪ್ರತಿನಿತ್ಯ ಸೇವೆ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಸ್ವಾರ್ಥ ಕಡಿಮೆ ಆಗ್ಬೇಕು. ನಾನು 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 ಅನ್ನೋದನ್ನ ಕಡಿಮೆ ಮಾಡ್ಕೊಳ್ಬೇಕು. ಎಲ್ಲ ನನಗೋಸ್ಕರ ಅನ್ನೋದನ್ನ ಬಿಡಬೇಕು. ನನ್ನಲ್ಲಿರುವಂತ ಎಲ್ಲಾ ಶಕ್ತಿ ಸಮಾಜಕ್ಕೋಸ್ಕರ ಅಂತ ಸಮರ್ಪಣೆ ಮಾಡಬೇಕು. ಅವಾಗ ಪವರ್ಫುಲ್ ಆಗ್ತೀವಿ. ಪವರ್ ಇಸ್ ನಾಟ್ ಇನ್ ಅನ್ ಇಂಡಿವಿಜುವಲ್, ಪವರ್ ಇಸ್ ಇನ್ ದ ಕಮ್ಯುನಿಟಿ. ಸಮಾಜದಲ್ಲಿ ಪವರ್ ಇರೋದು. ಎಲ್ಲರೂ ಒಟ್ಟಾಗಿದ್ರೆ ಪವರ್. ಒಬ್ಬೊಬ್ಬರೇ ಇದ್ರೆ ಸ್ಟ್ರೆಂತ್ ಇರ್ಬೋದು, ಆದ್ರೆ ಒಟ್ಟಾಗಿದ್ರೆ ಮಾತ್ರ ಪವರ್ ಬರೋದು. ಅರ್ಥ ಆಯ್ತಾ? ಎಲ್ಲ ಒಟ್ಟಾಗಿರ್ತೀರಾ, ಜಗಳ ಆಗ್ತೀರಾ? ಯು ಹ್ಯಾವ್ ಟು ಬಿ ಟುಗೆದರ್. ನಾವು ಒಟ್ಟಾಗಿರ್ಬೇಕು. ನಮ್ಮ ಸುತ್ತಮುತ್ತ ಸಮಾಜವನ್ನ ಸೇವೆ ಮಾಡ್ತಾ ಮಾಡ್ತಾ ಸಮಾಜವನ್ನ ಒಟ್ಟಾಗಿಟ್ಕೊಳ್ಬೇಕು. ನಮಗೆ ನಾವೇ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಒಬ್ಬರನ್ನೊಬ್ರು ಬೆಳೆಸುವಂತ ಪ್ರಯತ್ನ ಮಾಡಬೇಕು. ಯುವರ್ ಕಮಿಟ್ಮೆಂಟ್ ಶುಡ್ ಬಿ ಟು ಎನ್ಶೋರ್ ದಟ್ ಯುವರ್ ಫ್ರೆಂಡ್ ಪ್ರೋಗ್ರೆಸಸ್, ಯುವರ್ ಫ್ಯಾಮಿಲಿ ಪ್ರೋಗ್ರೆಸಸ್, ಯುವರ್ ಸರೌಂಡಿಂಗ್ ಪ್ರೋಗ್ರೆಸಸ್. ಅದೇ ತರ ಎಲ್ಲರಿಗೂ ಯೋಚನೆ ಮಾಡ್ತಾ ಇದ್ರೆ ಇಡೀ ಸಮಾಜ ಪ್ರೋಗ್ರೆಸ್ ಆಗುತ್ತಲ್ವಾ? ದಿಸ್ ಈಸ್ ದ ರೀಬಿಲ್ಡ್ ಇಂಡಿಯಾ ಥಾಟ್. ರೀಬಿಲ್ಡ್ ಇಂಡಿಯಾ ವಿಷನ್ ಏನು? ನಾವು ನಮ್ಮ 4 ನಿತ್ಯ ಕರ್ತವ್ಯಗಳೇನು? ವಾಟ್ ಆರ್ ದ 4 ಡ್ಯೂಟೀಸ್ ದಟ್ ವಿ ಹ್ಯಾವ್ ಟು ಡೂ ಆನ್ ಎ ಡೈಲಿ ಬೇಸಿಸ್? ಸಾಧನ, ಸೇವಾ, ಸಮರ್ಪಣ, ತ್ಯಾಗ. ಇದನ್ನ ಅಭ್ಯಾಸ ಮಾಡಬೇಕು ಪ್ರತಿದಿನ. ಸಾಧನ ಅಂತಂದ್ರೇನು? ಪ್ರತಿದಿನ ಓದಬೇಕು, ವ್ಯಾಯಾಮ ಮಾಡಬೇಕು, ಧ್ಯಾನ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು, ಯೋಗ ಮಾಡಬೇಕು, ಆಟ ಆಡಬೇಕು. ಸಾಧನೆ ಅದು. ಬಿಕಮಿಂಗ್ ಸ್ಟ್ರಾಂಗ್. ಸೇವಾ ಅಂತಂದ್ರೆ ಸರ್ವಿಸ್. ಪ್ರತಿದಿನ ಮಾಡಬೇಕು. ಯು ಶುಡ್ ಡೂ ಇಟ್ ಎವ್ರಿ ಡೇ ಅಟ್ ಯುವರ್ ಹೋಮ್. ನಿಮ್ಮ ಮನೆಗಳಲ್ಲಿ ಅಪ್ಪ ಅಮ್ಮ ಅಜ್ಜಿ ತಾತ ಇವ್ರು ಸೇವೆ ಮಾಡಬೇಕು ಪ್ರತಿದಿನ. ಸಮರ್ಪಣೆ ಅಂತಂದ್ರೆ ಏನು? ಮಾಡೋ ಎಲ್ಲಾ ಕೆಲಸನು ಕಂಪ್ಲೀಟ್ ಡೆಡಿಕೇಶನ್, ಅದ್ರ ಮೇಲೆ ಸಂಪೂರ್ಣ ಗಮನ ಇಟ್ಟು ಮಾಡೋದು ಸಮರ್ಪಣೆ. ತ್ಯಾಗ ಅಂತಂದ್ರೆ ಏನು? ನನ್ನ ಹತ್ರ ಏನೋ ಇದೆ, ಅದನ್ನ ನಾನು ಇನ್ನೊಬ್ರ ಜೊತೆ ಹಂಚ್ಕೊಂತೀನಿ. ಐ ವಿಲ್ ಶೇರ್ ವಾಟ್ ಐ ಹ್ಯಾವ್ ವಿತ್ ಮೀ, ಎಸ್ಪೆಷಲಿ ವೆನ್ ಐ ಸ್ಟಾರ್ಟ್ ಹ್ಯಾವಿಂಗ್ ಮೋರ್ ಅಂಡ್ ಮೋರ್. ನನ್ನ ಹತ್ರ ಹೆಚ್ಚು ಹೆಚ್ಚು ದೇವರ ಆಶೀರ್ವಾದ ಮಾಡ್ತಾ ಹೋದಷ್ಟು ನಿಮಗೆ ನೀವು ಹೆಚ್ಚು ಹೆಚ್ಚು ಅದನ್ನ ಸಮಾಜಕ್ಕೋಸ್ಕರ ಹಂಚ್ಕೊಳ್ಬೇಕು, ಸಮಾಜದ ಜೊತೆಗೆನಲ್ಲಿ. ಓಕೆ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ? ಹೌ ಬಿಗ್ ಇಸ್ ಯುವರ್ ಫ್ಯಾಮಿಲಿ? 4? ನಿಮ್ಮ ಫ್ಯಾಮಿಲಿ ಸೈಜ್ ಎಷ್ಟು? 4, 5, 6, 7? Do you know what is the size of the family? What is the size of your family? 140 crore. 140 ಕೋಟಿ ಜನಗಳ ಕುಟುಂಬ ಇದು. ಯಾವ ಕುಟುಂಬ? ರಾಷ್ಟ್ರ ಕುಟುಂಬ, ಭಾರತ. ಅರ್ಥ ಆಯ್ತಾ? ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂತಂದ್ರೆ ಏನ್ ಮಾಡ್ತೀರಾ? ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂತಂದ್ರೆ ನೀವು ಅವ್ರನ್ನ ನೋಡ್ಕೊಳ್ತೀರಾ ಅಲ್ವಾ? ಅದೇ ತರ ನಮಗೆ ಶಕ್ತಿ ಇರುವಾಗ ನಮ್ಮ ಸುತ್ತಮುತ್ತ ಇರೋ ಸಮಾಜವನ್ನ ಹುಷಾರಿಲ್ಲ ಅಂತಂದ್ರೆ ನೋಡ್ಕೊಳ್ಬೇಕು. ವೆನ್ ಯುವರ್ ಫ್ಯಾಮಿಲಿ ಬಿಕಮ್ಸ್ ದ ನೇಷನ್, ನಿಮ್ಮ ಕುಟುಂಬ ರಾಷ್ಟ್ರ ಕುಟುಂಬ ಆದಾಗ ರಾಷ್ಟ್ರವನ್ನ ಯಾವ ಮಟ್ಟಕ್ಕೆ ಬೇಕಾದ್ರೂ ಬೆಳೆಯೋದಕ್ಕೆ ಸಾಧ್ಯ ಇದೆ. ಭಾರತ ವಿಶ್ವಗುರು ಅಂತ ಹೇಳ್ತಾರಲ್ವಾ? ಭಾರತ ವಿಶ್ವಗುರು ಆಗೋದು ಭಾರತೀಯರು ವಿಶ್ವಕ್ಕೆ ಗುರುಗಳಾಗುವಷ್ಟು ಶಕ್ತಿಯನ್ನ ಬೆಳೆಸ್ಕೊಂಡಾಗ ಭಾರತ ವಿಶ್ವಗುರು ಆಗುತ್ತೆ. ಇಲ್ಲಾಂದ್ರೆ ಭಾರತ ಏನು? ಭಾರತ ಭಾರತೀಯರೇ ತಾನೆ, ನಾವೆಲ್ಲ ಸೇರಿ ತಾನೆ ಭಾರತ. ಆಲ್ ಆಫ್ ಅಸ್ ಪುಟ್ ಟುಗೆದರ್ ಇಸ್ ದ ನೇಷನ್. And only when all of us develop the ability to become gurus for the world, then the nation becomes the guru for the world. ಭಾರತ ವಿಶ್ವಗುರು ಆಗಬೇಕು ಅಂತಾದ್ರೆ ಭಾರತೀಯರಲ್ಲಿ ವಿಶ್ವಕ್ಕೆ ಗುರುಗಳಾಗುವಂತಹ ಸಾಮರ್ಥ್ಯ, ಶಕ್ತಿ ಬರಬೇಕು. ನೀವೆಲ್ಲ ಅದ್ರ ಕಡೆಗೆ ಕೆಲಸ ಮಾಡಬೇಕು. ಓದ್ಕೊಂಡು ಒಂದು ಡಿಗ್ರಿ ತಗೊಂತೀನಿ, ಉದ್ಯೋಗ ಮಾಡ್ತೀನಿ, ಎಲ್ಲರೂ ಮಾಡ್ತಾರೆ. ಆದ್ರೆ ನಮ್ಮ ಗುರಿ ವಿಶ್ವಕ್ಕೆ ಗುರುಗಳಾಗುವ ಮಟ್ಟಕ್ಕೆ ಬೆಳಿಬೇಕು. ಗುರುಗಳು ಯಾವತ್ತಾದ್ರೂ ಇನ್ನೊಬ್ಬರನ್ನ ಅಡ್ವಾಂಟೇಜ್ ತಗೊಂತಾರ? ಈಗ ಯಾರೋ ನಿಮ್ಮ ಹತ್ರ ಬಂದ್ರು, ನೀವು ಗುರು ಆದ್ರೆ ನಿಮ್ಮ ಹತ್ರ ಯಾರೋ ಕಷ್ಟ ಹೇಳ್ಕೊಂಡು ಬಂದ್ರು ಅಂತಂದ್ರೆ ಅವ್ರ ಕಷ್ಟದ ಅಡ್ವಾಂಟೇಜ್ ತಗೊಂಡು ಲಾಭ ಮಾಡ್ಕೊಳ್ಳೋದಿಲ್ಲ ಗುರು ಯಾವತ್ತೂ. ಅರ್ಥ ಆಯ್ತಾ? ಇವತ್ತಿನ ಪ್ರಪಂಚದಲ್ಲಿ ಅಮೆರಿಕಾದಂತಹ ದೇಶಗಳು, ಚೈನಾದಂತಹ ದೇಶಗಳು, ಕಷ್ಟ ಇರುವಂತಹ ದೇಶಗಳನ್ನ ಹೋಗಿ ಅವ್ರ ಕಷ್ಟದಲ್ಲಿ ತಮ್ಮ ಲಾಭ ಮಾಡ್ಕೊಳ್ತಾರೆ. ಆದ್ರೆ ಭಾರತದ ಗುಣ ಏನು? ಯಾರಿಗಾದ್ರೂ ಕಷ್ಟ ಇದ್ರೆ ಅವ್ರಿಗೆ ಆ ಕಷ್ಟದಿಂದ ಹೊರಗಡೆ ಬರೋದಕ್ಕೆ ಬೇಕಾಗಿರುವಂತ ಶಕ್ತಿ ಕೊಡೋದು ಭಾರತದ ಗುಣ. ಸೊ ಭವಿಷ್ಯ ಭಾರತದ್ದು. ಆ ಭಾರತದ ಭವಿಷ್ಯದಲ್ಲಿ ಭಾರತೀಯರು ಎಷ್ಟು ಜನ ನಾಯಕರಾಗಿ ನಿಲ್ತಾರೆ ಪ್ರಪಂಚಕ್ಕೆ ಅನ್ನೋದು ಕ್ವೆಶ್ಚನ್. ಆ ಕ್ವೆಶ್ಚನ್ಗೆ ನಮ್ಮ ರೀಬಿಲ್ಡ್ ಇಂಡಿಯಾ ವ್ಯವಸ್ಥೆಯ ನಾಯಕರು ಹುಟ್ಟಿ ಬರಬೇಕಾಗಿರುವಂತದ್ದು ಸೊಲ್ಯೂಷನ್. ನೀವೆಲ್ಲ ಆಗ್ತೀರಾ? ವಿಲ್ ಯು ಆಲ್ ವರ್ಕ್ ಟು ಬಿಕಮ್ ಲೀಡರ್ಸ್ ಫಾರ್ ದ ವರ್ಲ್ಡ್? ಪ್ರಪಂಚದ ನಾಯಕರಾಗಿ ಬೆಳಿಬೇಕು. ಅರ್ಥ ಆಯ್ತಾ? ಏನ್ ಮಾಡ್ಬೇಕು ಪ್ರಪಂಚದ ನಾಯಕರಾಗಿ ಬೆಳೆಯೋದಕ್ಕೆ? ಪ್ರತಿದಿನ
ಕೆಲಸ ಮಾಡಬೇಕು. 4 ಆದರ್ಶಗಳು ದಿನ ಅಭ್ಯಾಸ ಮಾಡಬೇಕು. ಏನು 4 ಆದರ್ಶಗಳು ದಿನ ಅಭ್ಯಾಸ ಮಾಡಬೇಕಾಗಿರೋದು? ಸಾಧನಾ, ಸೇವಾ, ಸಮರ್ಪಣಾ, ತ್ಯಾಗ. ಈ 4 ಆದರ್ಶಗಳು ನಿಮ್ಮ ಜೀವನದ ಮಂತ್ರವಾದರೆ ನೀವು ಭಾರತದ ಪುನರ್ ನಿರ್ಮಾಣದ ಸೇನಾನಿಗಳಾಗಿ ಬೆಳಿತೀರಾ. ಯು ವಿಲ್ ಬಿಕಮ್ ದ ವಾರಿಯರ್ಸ್ ಆಫ್ ರೀಬಿಲ್ಡಿಂಗ್ ಇಂಡಿಯಾ. ಆಲ್ ರೈಟ್, ಟುಗೆದರ್ ವಿ ವಿಲ್ rebuild India. Together we will rebuild India. Thank you very much. Vande Mataram.